ನಾನು ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ಮಂಡ್ಯದಲ್ಲಿ ಮಳೆರಾಯನ ಮುನಿಸು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕೆಆರ್ಎಸ್ ಅಣೆಕಟ್ಟೆಯಿಂದ ನಾಲೆಗಳಿಗೆ ನೀರು ಬಿಡ್ತಾ ಇಲ್ಲ. ಹೀಗಾಗಿ ರೈತರು ಬೆಳೆದಿರುವಂತಹ ಕಬ್ಬು ಒಣಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು. ನಾನು ಒಂದು ಕಬ್ಬಿನ ಗದ್ದೆ ಬಳಿ ಇದ್ದೀನಿ. ಸಾಕಷ್ಟು ಕಷ್ಟಪಟ್ಟು ಬೆಳೆದಂತ ಕಬ್ಬು ಇದೀಗ ಒಣಗ್ತಾ ಇದೆ. ಒಣಗಿ ತರಗಲೆ ಆಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಇಲ್ಲಿ ಯಾವ ರೀತಿ ಸಂಪೂರ್ಣವಾಗಿ ಒಣಗೋಗ್ತಾ ಇದೆ ಅನ್ನೋದನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಈಗ ಒಂದು ಕಟ್ಟು ನೀರು ಕೊಡ್ಲಿಲ್ಲ ಅಂದ್ರೆ ರೈತ ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಿಲುಕ್ತಾನೆ. ತಕ್ಷಣ ನಾಲೆಗಳಿಗೆ ಒಂದು ಕಟ್ಟು ನೀರು ಹರಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಒಂದು ಕಡೆ ಮಳೆ ಬೀಳ್ತಾ ಇಲ್ಲ. ಮಳೆ ಬಿದ್ದಿದ್ರೆ ಅಟ್ಲೀಸ್ಟ್ ಏನು ಕಬ್ಬು ಒಣಗ್ತಿರ್ಲಿಲ್ಲ, ಬದುಕುತ್ತಿತ್ತು. ಆದ್ರೆ ಈಗ ಏನಾಗಿದೆ ಅಂದ್ರೆ ಒಂದ್ ಕಡೆ ಮಳೆನೂ ಇಲ್ಲ, ಮತ್ತೊಂದು ಕಡೆ ನಾಲೆಗಳಿಗೆ ಅಣೆಕಟ್ಟೆಯಿಂದ ನೀರು ಹರಿಸ್ತಾ ಇರೋದ್ರಿಂದ ರೈತ ಬೆಳೆದಿರುವಂತ ಕಬ್ಬು ಒಣಗ್ತಾ ಇದೆ. ಕಟಾವ್ ಬಂದಿರುವಂತ ಕಬ್ಬು ಒಂದು ಕಟ್ಟೆನಾದ್ರೂ ಇಲ್ಲಿ ನೀರು ಕೊಟ್ಟಿದ್ರೆ ಒಂದಷ್ಟು ದಿವಸ ಅಂದ್ರೆ 15 ದಿವಸ, ಒಂದು ತಿಂಗಳು ಕಬ್ಬೇನು ಆಗ್ತಿರ್ಲಿಲ್ಲ. ಆಗ ಕಟಾವ್ ಮಾಡಿಸ್ಕೊಂಡಿದ್ರೆ ಒಂದಷ್ಟು ಹಣ ಬರ್ತಿತ್ತು. ಈಗ ನೀರಿಲ್ದಂತೆ ಇರೋದ್ರಿಂದ ಈ ಕಬ್ಬನ್ನ ತೆಗೆದುಕೊಳ್ಳೋರು ಇಲ್ಲ. ಒಂದ್ ಕಡೆ ಕಾರ್ಖಾನೆ ಸಂಪೂರ್ಣವಾಗಿ ಕಾರ್ಯಾರಂಭ ಆಗಿಲ್ಲ, ಮತ್ತೊಂದ್ ಕಡೆ ಆಲೆ ಮನೆಯವರು ಅಂದ್ರೆ ಕಡಿಮೆ ಬೆಲೆಗೆ ಕೇಳ್ತಾ ಇದ್ದಾರೆ. ಹೀಗಾಗಿ ರೈತ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಕೊಟ್ಟಷ್ಟು ಕೊಡ್ಲಿ ಅನ್ನೋ ಮಾರಾಟ ಮಾಡೋಣ ಅಂತ ಅಂದ್ರು ಕೂಡ ಈ ಕಬ್ಬನ್ನ ಆಲೆ ಮನೆಯವರು ತೆಗೆದುಕೊಳ್ಳೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದ್ ಕಡೆ ಆಲೆ ಮನೆಯವರು ಕೂಡ ಕಡಿಮೆ ದರ ಕೇಳ್ತಾ ಇದ್ರೆ, ಅದ್ರಲ್ಲೂ ಕೂಡ ಈ ತರ ಒಣಗೋಗಿದ್ರೆ ಅವ್ರು ಕೊಂಡ್ಕೊಳ್ತಾ ಇಲ್ಲ. ನಿಮ್ ಪರಿಸ್ಥಿತಿ ಹೇಗಿದೆ ಅಂತ? ಸರ್, ನಾವು ಮಾಡಿರೋ ಸಾಲಗಳು ನಿಜವಾಗ್ಲೂ ಬೆಳ್ತಂಗ್ ಬೆಳೀತಾ ಇದೆ. ಹಂಗಾಗಿ ನಾವೇನು ಈಗ ಕಬ್ಬು ಒಣಗ್ತಾ ಇದೆ. ನಾಳೆಲ್ಲೂ ಒಂದ್ ಕಟ್ ನೀರ್ ಕೊಡಿ ಅಂತ ಕೇಳ್ದೋ. ಅಕಸ್ಮಾತ್ ಮಳೆ ಬಿದ್ದಿದ್ರೆ ಖಂಡಿತ ಒಂದ್ 10 ದಿನ ಹೆಂಗೋ ತಡೀತಿತ್ತು. 10 ದಿನ ತಡೆದ್ರೆ ಕಬ್ಬುನ ಮಾರಾಟ ಮಾಡುವಂತ ಇದಿತ್ತು. ಮತ್ತೆ ಈಗೇನ್ ಫ್ಯಾಕ್ಟ್ರಿ ಕೂಡ ಶುರು ಮಾಡಿಲ್ಲ. ಫ್ಯಾಕ್ಟ್ರಿ ಶುರು ಮಾಡದೇ ಇರುವುದು ನಮ್ಮೆಲ್ಲರ ಸಂಕಷ್ಟಕ್ಕೆ ಗುರಿ ಆಗ್ತದೆ. ನಾವೆಲ್ಲ ಸಾಲದ ಹೊರೆಯಲ್ಲಿವಿ ಸರ್. ಈಗ ಸದ್ಯ ತಕ್ಷಣದಲ್ಲೇ ಕಟ್ಟೆಯಿಂದ ಒಂದ್ ಕಟ್ಟು ನೀರ್ ಬಿಡಬೇಕು ಸರ್. ಪರಿಹಾರ 1 ಎಕರೆಗೆ ಕನಿಷ್ಠ ಅಂದ್ರೂ 50,000 ಪರಿಹಾರ ಕೊಡ್ಬೇಕು ಸರ್. ನಮ್ಮ ಈ ಹೋರಾಟ ಈ ಮಟ್ಟದಲ್ಲಿ ಇರ್ತದೆ ಸರ್. ಅಂದ್ರೆ ಈಗ ತಕ್ಷಣ ನೀರ್ ಕೊಡಬೇಕು. ನೀರ್ ಕೊಟ್ರೆ ಉಳಿದಿರುವಂತ ಕಬ್ಬಾದ್ರೂ ಕೂಡ ಒಂದಷ್ಟು ನಮಗೆ ಕಟಾವು ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತದೆ. ಒಂದ್ ಕಡೆ ಇಳುವರಿ ಕುಂಠಿತ ಆಗ್ತಾ ಇದೆ, ಆದ್ರೆ ಇರೋ ಕಬ್ಬನಾರು ಕಟಾವು ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀರ್ ಕೊಡ್ಲಿಲ್ಲ ಅಂದ್ರೆ ಏನು 1 ಎಕರೆಗೆ 50,000ದಂಗೆ ಪರಿಹಾರವನ್ನಾದ್ರೂ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರ ಹಾಗೂ ಮಂಡ್ಯ ಜಿಲ್ಲಾಡಳಿತ ಇನ್ನಾದ್ರೂ ಎಚ್ಚೆತ್ತುಕೊಳ್ಳುತ್ತಾ, ರೈತರ ಬೇಡಿಕೆಗೆ ಈಡೇರಿಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಿಷ್ಟು ಮಂಡ್ಯ ಜಿಲ್ಲೆಯ ಸುದ್ದಿ ಆಗಿತ್ತು. ಮುಂದಿನ ವರದಿಯನ್ನ ನನ್ನ ಸಹೋದ್ಯೋಗಿ ಕೊಡ್ತಾರೆ.